ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ದಿವ್ಯಸ್ ಲೈಫ್ ಸ್ಟೈಲ್ ಇನ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ನಾನು ನಿಮಗೆ ಮಿಲ್ಟಿ ಹೋಟ್ಲಲ್ಲಿ ಮಾಡುವಂಥ ಮಟನ್ ಸಾಂಬಾರು ಹೇಗೆ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ಈಗ ಮಾಡುವ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ಬೇಕಾದ ಸಾಮಗ್ರಿಗಳು: ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಇದು ಧನಿಯಾ ಪೌಡರು 1 ಟೇಬಲ್ ಸ್ಪೂನ್ಗೆ ಚೂರು ಕಮ್ಮಿನೇ ತೊಗೊಂಡಿದ್ದೀನಿ ನಾನು. ಇದು ಬಂದು ಮಟನ್ ಸಾಂಬಾರ್ ಪೌಡರು. ಇದು ಸಾಂಬಾರ್ ಪೌಡರ್ ಅಲ್ಲ, ಇದು ಮಟನ್ಗೆ ಹಾಕೋಂಥದ್ದೇ. ಇದು ಪೌಡರು, ಮಟನ್ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ರುಚಿ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಅರ್ಧ ಈರುಳ್ಳಿ, 3-4 ಮೆಣಸು, ಹಾಗೆ 1-2-3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಜಜ್ಜಿಟ್ಕೊಳ್ಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ, 2-3 ಮೆಣಸನ್ನ ಜಜ್ಕೊಂಡಿದ್ದೀನಿ. ಇದನ್ನ ಒಗ್ಗರಣೆಗೆ ಹಾಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಮಟನ್ ಸಾಂಬಾರ್ಗೆ ಸ್ವಲ್ಪನೇ ಹಾಕೋಬೇಕು. ಯಾಕಂದ್ರೆ ಮಟನಲ್ಲೇ ತುಂಬಾ ಕೊಬ್ಬಿನ ಅಂಶ ಇರೋದ್ರಿಂದ ನಾನು ಎಣ್ಣೆ ಸ್ವಲ್ಪ ಹಾಕೊಂಡಿದ್ದೀನಿ. ಹಚ್ಚಿದ್ದೀವಲ್ಲ, ಕ್ರಷ್ ಮಾಡಿದಂತೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸನ್ನ ಎಣ್ಣೆಗೆ ಹಾಕೊಳ್ಳೋಣ. ಈ ತರ ಮಾಡೋದ್ರಿಂದ ನಾಟಿ ಸ್ಟೈಲ್ ಟೇಸ್ಟ್ ಕೊಡುತ್ತೆ ಅಂತ. ಈ ತರ ಫ್ರೇಗ್ನೆನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆಲಿ ಈ ತರ ಫ್ರೈ ಆದ್ಮೇಲೆ ಈಗ ಮಟನ್ನ ಹಾಕೊಳ್ಳೋಣ. ನಾನು ಅರ್ಧ kg ಮಟನ್ ತಗೊಂಡಿದ್ದೀನಿ. ಈಗ ಉರಿ ಕಮ್ಮಿ ಇಟ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ನಾನಿಲ್ಲಿ ಉಪ್ಪು ತೊಗೊಂಡಿದ್ದೀನಿ, ಕಲ್ಲುಪ್ಪು ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಹಾಕೊಳ್ಳೋಣ ಮಟನ್ ಬೇಯೋದಕ್ಕೆ. ಆಮೇಲೆ ಮಸಾಲೆ ಎಲ್ಲ ಹಾಕಿದ್ರೆ ಸ್ವಲ್ಪ ಹಾಕೊಳ್ಬೋದು. ಚೆನ್ನಾಗಿ ಫ್ರೈ ಮಾಡಿ. ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಮಟನ್ ಸಾಂಬಾರ್ಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಮಿಲ್ಟಿ ಪೇಸ್ಟ್ ಮಿಲ್ಟಿ ಹೋಟ್ಲಲ್ಲೆಲ್ಲ ಏನು ರುಬ್ಬಿಟ್ಟು ಹಾಕ್ತಾರೆ. ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ಸ್ವಲ್ಪ ಹೆಚ್ಚಿಬಿಟ್ಟು ಒಂದು ಹಿಡಿ ಹಾಕಿದ್ದೀನಿ. ಫ್ರೇಗ್ರೆನ್ಸ್ ಚೆನ್ನಾಗಿ ಬರುತ್ತೆ ಇನ್ನೂ ಅಂತ. ಇದು ಒಂದು ಚಿಕ್ಕ ಟೊಮೆಟೊನ ಹಾಕೊಂಡಿದ್ದೀನಿ, ಅರ್ಧ ಟೊಮೆಟೊ ಹಾಕೊಂಡಿದ್ದೀನಿ. ಇವಾಗಲೇ ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ. 2 ಗ್ಲಾಸು ನೀರು ಹಾಕಿ ಫಸ್ಟ್ ವಿಷಲ್ ತಗೊಳ್ತೀನಿ. ಹಾಕೊಳ್ಳೋಣ. ಆಮೇಲೆ ಇಂದ ಬೇಕಾದ್ರೆ ನೋಡ್ಕೊಂಡು ಇನ್ನೊಂದ್ಸಲ ಈಗ ಮಟನ್ನ ವಿಷಲ್ ಬರ್ಸ್ಕೊಳ್ಳೋಣ. ಒಂದು 4 ವಿಷಲ್ ಬರಲಿ. ಹಾಗೆ ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇ ಬೇಕು ಅಂತ ನೋಡೋಣ ಬನ್ನಿ. ಈರುಳ್ಳಿ ತೊಗೊಂಡಿದ್ದೀನಿ, ಅರ್ಧ ಈರುಳ್ಳಿ. ಒಂದು 30% ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ, 1-2 ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಗಸಗಸೆ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನು. ಹಾಗೆ ಇಲ್ಲಿ ಒಣ ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಎರಡೂ ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು. ಇಲ್ಲಿ ಚಕ್ಕೆ, ಲವಂಗ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ಚಿಕ್ಕ ಹಿಡಿಯಷ್ಟು ತೊಗೊಂಡಿದ್ದೀನಿ. ಹಾಗೆ ಇದು ಫಸ್ಟ್ ಮಿಕ್ಸಿಗೆ ಹಾಕೊಳ್ಳೋಣ, ಮಸಾಲೆ ರುಬ್ಕೊಳ್ಳೋಣ. ಈಗ ಮಿಕ್ಸಿಗೆ ಹಾಕೊಳ್ಳೋಣ. ಫಸ್ಟು ಕೊತ್ತಂಬರಿ, ಪುದೀನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಎರಡೂ ಹಾಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೊಳ್ತಾ ಇರೋದು. ಈಗ ಗಸಗಸೆ, ಹಾಗೆ ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಎರಡೂ ಹಾಕೊಳ್ತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಬಂದು ಕಲರ್ಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ಚಕ್ಕೆ, ಲವಂಗ, 1-2-3 ಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ. ಹಾಗೆ 30% ಅಂದರೆ ಅರ್ಧ kg ಮಟನ್ಗೆ 30%
ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕೋಬಾರ್ದು. ಹಾಗೆ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ. ನಾನು ಇದನ್ನ ಯಾವುದು ಉರಿತಾ ಇಲ್ಲ, ಹಾಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಹಸಿದೆ. ಮಸಾಲೆ ಈ ಥರ ನೈಸ್ ಪೇಸ್ಟ್ ಆಗಿ ಚೆನ್ನಾಗಿ ಬಂದಿದೆ. ಈಗ ಇದನ್ನ ಕುಕ್ಕರ್ಗೆ ಹಾಕೊಳ್ಳೋಣ. ಈಗ ವಿಷಲ್ ಬಿಟ್ಟಿದೆ ಇದು. ಇವಾಗ ಈ ಥರ ವಿಷಲ್ ಹಾಕ್ಸ್ಕೊಂಡ್ಮೇಲೆ ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಮತ್ತೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ರುಬ್ಬಿರೋಂಥ ಮಸಾಲೆನ ಹಾಕೊಳ್ಳೋಣ. ಇದು ಬಂದು ಮಿಲ್ಟ್ರಿ ಹೋಟ್ಲಲ್ಲಿ ಮಾಡುವಂಥ ಸ್ಟೈಲಲ್ಲಿ ನಾನು ಮಟನ್ ಸಾಂಬಾರು ಮಾಡ್ತಾ ಇರೋದು. ಈಗ ರುಬ್ಬಿರೋದೆಲ್ಲ ಹಾಕೊಳ್ಳೋಣ. ಏನು ಬೇಡ. ಹಾಗೆ ಇಲ್ಲಿ ಮಿಕ್ಸಿ ಜಾರಿರುವಂಥ ಮಸಾಲೆನೇ ಇರುತ್ತಲ್ಲ, ಅದು ನೀರು ಹಾಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಮಸಾಲೆ ಇಷ್ಟು ಚೆನ್ನಾಗಿ ಕುದೀತಾ ಇರುತ್ತಲ್ಲ, ಆವಾಗ ಹಾಕೊಳ್ಳೋಣ. ಗಮ್ಮಂತ ಫ್ರೇಗ್ರೆನ್ಸ್ ಚೆನ್ನಾಗಿ ಬರ್ತೈತೆ. ಹಾಗೆ ಈಗ ಮಟನ್ ಸಾಂಬಾರಿಗೆ ಎಷ್ಟು ಬೇಕು ನೀರು ಅಷ್ಟು ನೋಡ್ಕೋಬೇಕು. ನಾನು ಎಷ್ಟು ಹಾಕ್ಕೊಳ್ತಾ ಇದ್ದೀನಿ, ಸಾಕು ಅನಿಸುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾವು ಇದಕ್ಕೆ ಉಪ್ಪು ಹಾಕೊಳ್ಳೋಣ. ನಾವು ಒಗ್ಗರಣೆಗೆ ಕೂಡ ಉಪ್ಪು ಹಾಕ್ಕೊಂಡಿದ್ವಿ, ಈಗ ನೋಡ್ಕೋಬೇಕು. ಉಪ್ಪನ್ನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ, ಉಪ್ಪು ಕಮ್ಮಿ ಅನಿಸಿದ್ರೆ ಹಾಕೋಬೇಕು. ಮಟನ್ ಸಾಂಬಾರು ಪೌಡರ್ನ ಹಾಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನು. ಹಾಗೆ ಧನಿಯಾ ಪೌಡರ್ ಕೂಡ 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಹಾಕೊಂಡೀಗ ತಿರುಗಿಸ್ಕೊಂಡು ಈಗ ಈ ಟೈಮಲ್ಲಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಉಪ್ಪು ಖಾರ ಕಮ್ಮಿ ಇತ್ತು ಅಂದರೆ ಮತ್ತೆ ಹಾಕೊಳ್ಳೋದು ಬರುತ್ತೆ. ಕಮ್ಮಿ ಇತ್ತು ಅಂತ ಹಾಕೊಳ್ತಾ ಇದ್ದೀನಿ ನಾನು. ಈಗ ಮುಂಚೆನೇ ನಾವು ಮಟನ್ನ ವಿಷಲ್ ತೊಗೊಂಡಿದ್ವಿ, 4 ವಿಷಲ್ ತೊಗೊಂಡಿದ್ವಿ. ಈಗ ಮಸಾಲೆ ಹಾಕಿದ್ರೆ 1 ವಿಷಲ್ ಸಾಕು. 1 ವಿಷಲ್ ಬಂದಮೇಲೆ ನಾವು ಆಫ್ ಮಾಡ್ಕೊಳ್ಳೋಣ. 1 ವಿಷಲ್ ಬರಲಿ, ಆಫ್ ಮಾಡೋಣ. ಈಗ 1 ವಿಷಲ್ ಬಂದಿದೆ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಮಟನ್ ಸಾರು ಯಾವ ಥರ ಆಗಿದೆ ಅಂತ. ಫ್ರೆಂಡ್ಸ್, ಹಾಗೆ ನಾನು ಮಾಡಿದಂಥ ಮಿಲ್ಟ್ರಿ ಶೈಲಿಯಲ್ಲಿ ಮಾಡಿದಂಥ ಮಟನ್ ಸಾಂಬಾರು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.